ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್. ನಾನು ಗೀತಾ. ಇವತ್ತಿನ ರೆಸಿಪಿ ಬ್ರೆಡ್ ಪಿಜ್ಜಾ. ಇದನ್ನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸದಾಗಿ ಬರೋ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ, ಆಗಿದ್ದರೆ ಇವತ್ತಿನ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಹಾಗೆ ಈ ಪಿಜ್ಜಾ ಮಾಡ್ಕೊಳ್ಳೋದನ್ನು ಓವೆನ್ನಲ್ಲಿ ಮತ್ತು ತವಾದಲ್ಲಿ ಕೂಡ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ನಾನಿಲ್ಲಿ ಪಿಜ್ಜಾ ಮಾಡ್ಕೊಳ್ಳೋದಕ್ಕೆ 3 ಥರದ ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಮತ್ತು ಟೊಮ್ಯಾಟೊ ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಇಲ್ಲಿ ನೋಡ್ತಿರ್ಬೋದು, ನೀವು ಸ್ಲೈಸಸ್ ಆಗಿ ಕೂಡ ಕಟ್ ಮಾಡ್ಕೋಬೋದು. ನಾನು ಇಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಒಂದು 4 ಸ್ಲೈಸಸ್ ಬ್ರೆಡ್ ಇಟ್ಕೊಂಡಿದ್ದೀನಿ. ಸೊ ನಾನು ಇಲ್ಲಿ ವೈಟ್ ಬ್ರೆಡ್ ತೊಗೊಂಡಿದ್ದೀನಿ, ನೀವು ಬ್ರೌನ್ ಬ್ರೆಡಲ್ಲಿ ಕೂಡ ಮಾಡ್ಕೋಬೋದು. ಸೊ ಇವಾಗ ಓವೆನ್ನಲ್ಲಿ ಬೇಕ್ ಮಾಡ್ಕೊಳ್ಳಿಕ್ಕೆ ಬೇಕಿಂಗ್ ಟ್ರೇಗೆ ಸ್ವಲ್ಪ ಆಯಿಲ್ ಹಚ್ಕೊಳ್ತಾ ಇದ್ದೀನಿ. ಸೊ ಅಂದರೆ ಕೆಳಗಡೆ ಬ್ರೆಡ್ ಸ್ಟಿಕ್ ಆಗೋದಲ್ಲ. ಇವಾಗ 2 ಬ್ರೆಡ್ಡನ್ನು ಈ ಥರ ಇಟ್ಕೊಂಡ್ಬಿಟ್ಟು ನಂತರ ಇದಕ್ಕೆ ಮೇಲೆ 2 ಟೇಬಲ್ ಸ್ಪೂನಷ್ಟು ಟೊಮ್ಯಾಟೊ ಕೆಚಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಟೊಮ್ಯಾಟೊ ಕೆಚಪ್ಪು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ನೀಟಾಗಿ. ಸೊ ಇವಾಗ ನಾನು 1 ಟೀ ಸ್ಪೂನಷ್ಟು ಆರಿಗಣ್ಣನ ತೊಗೊಂಡಿದ್ದೀನಿ. ಇದನ್ನು ಕೂಡ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ ಈ ಟೊಮೆಟೊ ಕೆಚಪ್ ಹಚ್ಚಿದ್ರ ಮೇಲೆ. ಇದು ನಿಮಗೆ ಸೂಪರ್ ಮಾರ್ಕೆಟು ಹಾಗೆ ಎಲ್ಲ ಆನ್ಲೈನ್ ಸ್ಟೋರ್ಗಳಲ್ಲೂ ಸಿಗತ್ತೆ. ಹಾಗೆ ಇಲ್ಲಿ 1 ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಸ್ಪೈಸಿ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಸ್ರೆಡೆಡ್ ಮೊಜರಿಲ್ಲಾ ಚೀಸ್ ತೊಗೊಂಡಿದ್ದೀನಿ. ನಾನಿಲ್ಲಿ 4 ಟೇಬಲ್ ಸ್ಪೂನಷ್ಟು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಥರ ಎಲ್ಲ ಕಡೆ ಹಾಕೊಂಡ್ಬಿಟ್ಟು ಮೇಲೆ ಅದರ ಮೇಲೆ ಮತ್ತೊಂದು ಸ್ಲೈಸ್ನ ಬ್ರೆಡ್ ಇಟ್ಕೊಳ್ತಾ ಇದ್ದೀನಿ. ಮತ್ತು ಅದಕ್ಕೆ ಮೇಲೆ ಇವಾಗ ಪಿಜ್ಜಾ ಆ್ಯಂಡ್ ಪಾಸ್ತಾ ಸಾಸ್ ಅಂತ ಸಿಗುತ್ತೆ, ಇದನ್ನು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಬ್ರೆಡ್ ಮೇಲೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಸೊ ಇದು ನಿಮಗೆ ಆನ್ಲೈನ್ ಸ್ಟೋರಲ್ಲೂ ಸಿಗುತ್ತೆ, ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ. ಸೊ ಮತ್ತೆ 1 ಲೇಯರು ನಾನಿಲ್ಲಿ ಮೊಜರಿಲ್ಲಾ ಚೀಸ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೀವು 1 ಲೇಯರ್ ಬೇಕಾದರೂ ಹಾಕ್ಕೊಂಡು ಹಾಗೆ ಡೈರೆಕ್ಟಾಗಿ ಮಾಡ್ಕೋಬೋದು. ನಾನು ಇಲ್ಲಿ 2 ಸ್ಲೈಸಸ್ ಬ್ರೆಡ್ ಇಟ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅದ್ರ ಮೇಲೆ ನಾವು ಒಂದು ತರಕಾರಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ಥರ ನೀಟಾಗಿ ಜೋಡಿಸ್ಕೋಬೇಕಾಗತ್ತೆ. ಕ್ಯಾಪ್ಸಿಕಮ್ಮು, ಆನಿಯನ್ನು, ಟೊಮ್ಯಾಟೊ ಎಲ್ಲ ಕಟ್ ಮಾಡಿ ಇಟ್ಟಿದ್ವಲ್ಲ. ಸೊ ಈ ಥರ ಎಲ್ಲ ಇಟ್ಕೊಂಡು ನಿಮ್ಗೆ ಬೇಕಂದರೆ ಇದಕ್ಕೆ ಕಾರ್ನು ಮತ್ತು ಪನ್ನೀರು, ಈ ಥರ ಮಶ್ರೂಮ್ಸು ಈ ಥರ ಬೇಕಾದರೆ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೋದು. ಸೊ ನಾನಿಲ್ಲಿ 3 ವೆಜಿಟೇಬಲ್ಸ್ ಅಷ್ಟೇ ಯೂಸ್ ಮಾಡಿದ್ದೀನಿ ಇವತ್ತು. ಹಾಗೆ ಇಲ್ಲಿ ಒಂದು ಸ್ವಲ್ಪ ಮತ್ತು ಮೇಲೆ ಚಿಲ್ಲಿ ಫ್ಲೇಕ್ಸು ಮತ್ತು ಆರಿಗೇನೋ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಪಿಜ್ಜಾ ತುಂಬ ಈಸಿಯಾಗಿ ಮಾಡ್ಕೋಬೋದು. ಆಮೇಲೆ ಮೇಲೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ, ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಅದು ವೆಜಿಟೇಬಲ್ಸ್ ಏನು ಹಾಕ್ಕೊಂಡಿದ್ದೇವಲ್ಲ ಸಪ್ಪೆ ಸಪ್ಪೆ ಅನಿಸೋದಲ್ಲ. ಸೊ ಇವಾಗ ಇದನ್ನು ಓವೆನಲ್ಲಿ ಬೇಕ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಓವೆನ್ನ ಆಲ್ರೆಡಿ ಫ್ರೀ ಹೀಟ್ ಮಾಡ್ಕೊಂಡಿದ್ದೀನಿ 200 ಡಿಗ್ರಿ ಸೆಲ್ಸಿಯಸಲ್ಲಿ 5 ಮಿನಿಟ್ಸ್ ಫ್ರೀ ಹೀಟ್ ಮಾಡಿದ್ದೆ. ಸೊ ಇವಾಗ ಟ್ರೇನಲ್ಲಿ ಇಟ್ಬಿಟ್ಟು 200 ಡಿಗ್ರಿ ಸೆಲ್ಸಿಯಸ್ನಲ್ಲಿ 10 to 12 ಮಿನಿಟ್ಸ್ನ ಇದನ್ನು ಬೇಕ್ ಮಾಡ್ಕೋಬೇಕಾಗತ್ತೆ. ಸೊ ನನ್ನ ಓವೆನಲ್ಲಿ ಇದು 10 ಮಿನಿಟ್ಸ್ ಆರ್ 12 ಮಿನಿಟ್ಸ್ ತೊಗೊಳುತ್ತೆ. ಒಂದೊಂದು ಓವೆನ್ನು ಒಂದೊಂದು ಟೈಮ್ ಬೇರೆ ತೊಗೊಳುತ್ತೆ. ಸೊ ನಿಮ್ಮದು ಓವೆನ್ ಎಷ್ಟು ಟೈಮ್ ತೊಗೊಳುತ್ತೆ ನೋಡಿಕೊಂಡು ನೀವು ಸೆಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ನಾನು ಇಲ್ಲಿ ತವಾದಲ್ಲಿ ಕೂಡ ಮಾಡೋದು ತೋರಿಸ್ತಾ ಇದ್ದೀನಿ ಪಿಜ್ಜಾನ ತುಂಬ ಈಸಿಯಾಗಿ. ಓವೆನ್ ಇಲ್ಲದವ್ರು ಕೂಡ ಈಸಿಯಾಗಿ ಪಿಜ್ಜಾ ಮಾಡ್ಕೋಬೋದು. ಸೊ ನಾನು ಒಂದು ಹಂಚಿಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಅದನ್ನು 3 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಫ್ರೀ ಹೀಟ್ ಮಾಡಿದ್ದೆ. ಸೊ ಇವಾಗ ಒಂದು ಪ್ಲೇಟಿಗೆ ನಾನು ಪಿಜ್ಜಾ ಎಲ್ಲ ರೆಡಿ ಮಾಡಿದ್ವಲ್ಲ ಅದನ್ನ ಇಟ್ಬಿಟ್ಟು ಮೇಲೆ ಈ ಥರ ಲಿಡ್ ಕಂಪ್ಲೀಟಾಗಿ ಕ್ಲೋಸ್ ಆಗಬೇಕು. ಈ ಥರ ಮುಚ್ಚಿಬಿಟ್ಟು ಚೀಸ್ ಎಲ್ಲ ಮೆಲ್ಟ್ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಆಲ್ಮೋಸ್ಟ್ 3 to 4 ಮಿನಿಟ್ಸ್ ತೊಗೊಳುತ್ತೆ ಅದು ಬೇಯಲಿಕ್ಕೆ. ಹಾಗೆ ನೀವು ಆದಷ್ಟು ಹಳೆಯ ಪಾತ್ರೆಗಳನ್ನ ಯೂಸ್ ಮಾಡ್ಕೊಳ್ಳಿ, ಹೊಸ ಪಾತ್ರೆಗಳನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಪಾತ್ರೆಗಳದ್ದು. ನೀರೆಲ್ಲ ಹಾಕ್ದೇ ನಾವು ಬೇಕ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇದ್ರಲ್ವ, ಓವೆನಲ್ಲಿ ಇಟ್ಟಿರೋದು ಪಿಜ್ಜಾ ಕೂಡ ರೆಡಿ ಆಯಿತು. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಿರ್ಬೋದು ನೀವು ಇಲ್ಲಿ. ಹಾಗೆ ಮತ್ತೊಂದು ಬ್ಯಾಚ್ ಕೂಡ ನಾನು ರೆಡಿ ಮಾಡಿಕೊಂಡೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಪಿಜ್ಜಾ ಕಟ್ಟರಿಂದ ಕಟ್ ಮಾಡಿಕೊಂಡು ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ಕಾಣಿಸ್ತಾ ಇರ್ಬೋದು ನಿಮಗೆ. ಚೀಸಿಯಾಗಿ ಕೆಳಗಡೆ ಕ್ರಂಚಿಯಾಗಿ ಮೇಲ್ಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನೀವು ಈ ಥರ ಬ್ರೆಡ್ ಇದ್ದರೆ ಸಾಕು, ಮನೆಯಲ್ಲಿ ಈಸಿಯಾಗಿ ಪಿಜ್ಜಾನ ಮನೆಯಲ್ಲೇ ಮಾಡ್ಕೋಬೋದು.
ವಾವ್, ಸೂಪರಾಗಿ ಬಂದಿತ್ತು ಪಿಜ್ಜಾ ಮಾತ್ರ. ನಾನಂತರೂ ಟೇಸ್ಟ್ ಮಾಡಿದೆ. ಕೆಳಗಡೆ ಕ್ರಂಚಿಯಾಗಿ, ಮೇಲ್ಗಡೆ ಚೀಸಿ ಸಾಫ್ಟಾಗಿ. ಹಾಗೆ ಇಲ್ಲಿ ತವಾದಲ್ಲಿ ಕೂಡ ನಾವು ಬೇಯಲಿಕ್ಕೆ ಇಟ್ಟಿದ್ವಲ್ಲ ಪಿಜ್ಜಾ, ಅದು ಕೂಡ ರೆಡಿ ಆಗಿದೆ. ನೋಡ್ತಿರ್ಬೋದು ನೀವು ಇಲ್ಲಿ ಚೀಸ್ ಎಲ್ಲ ಮೆಲ್ಟ್ ಆಗಿ ತುಂಬಾ ಸಖತ್ತಾಗೆ ಬಂದಿದೆ. ಓವೆನ್ ನಲ್ಲಿ ಮಾಡಿರೋದಕ್ಕೆ ಆಮೇಲೆ ತವಾದಲ್ಲಿ ಮಾಡಿರೋದಕ್ಕೆ ಏನು ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ. ತುಂಬಾನೇ ಚೆನ್ನಾಗಿ ಬಂದಿತ್ತು. ನೀವು ಈ ತರ ತವಾದಲ್ಲಿ ಮಾಡ್ಕೋಬಹುದು ಅಥವಾ ಕಡಾಯಿದಲ್ಲೂ ಕೂಡ ಮಾಡ್ಕೋಬಹುದು. ತುಂಬಾ ಸೂಪರ್ ಆಗಿ ಬರುತ್ತೆ. ಸೊ ನೋಡಿದ್ರಲ್ಲ, ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ ಆಗಿ ಮಾಡ್ಕೊಳ್ಳೋಂಥ ಬ್ರೆಡ್ ಪಿಜ್ಜಾ ರೆಡಿ ಆಗೋಯ್ತು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥದ್ದು ತುಂಬಾ ರುಚಿಯಾಗಿರುತ್ತೆ. ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಪೇಡಾನಗರಿ ಫುಡ್ಸ್.